ನಮಸ್ಕಾರ ಸ್ನೇಹಿತರೆ, ನೀವು ಭೂಮಿ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಭೂಮಿಯನ್ನು ಕುಟುಂಬದವರಿಗೆ ವರ್ಗಾವಣೆ ಮಾಡಬೇಕಾ? ಒಂದು ಸಣ್ಣ ತಪ್ಪು ಮಾಡಿದ್ರೆ ಸಾವಿರಾರು ರೂಪಾಯಿ ನಷ್ಟ ಆಗಬಹುದು, ಅಥವಾ ನಿಮ್ಮ ಜಮೀನು ವ್ಯವಹಾರವೇ ರದ್ದು ಆಗಬಹುದು. ಆದ್ರೆ ಚಿಂತೆ ಬೇಡ, ಈ ವಿಡಿಯೋದಲ್ಲಿ ನಾನು ನಿಮಗೆ ಭೂಮಿ ವರ್ಗಾವಣೆಯ ಎಲ್ಲಾ ವಿಧಾನಗಳಾದ ಖರೀದಿಯ ಪತ್ರ ಅಥವಾ ಮಾರಾಟದ ಪತ್ರ, ಉಡುಗೊರೆಯಿಂದ ಉಂಟಾದ ಉಡುಗೊರೆ ಪತ್ರ, ಕುಟುಂಬದಲ್ಲಿ ಉಂಟಾದ ಹಂಚಿಕೆಯ ಪತ್ರ, ವಾರಸತ್ವದಿಂದ ಬಂದ ವಾರಸತ್ವದ ಮತ್ತೆ ವಿಲ್, ಹಕ್ಕುಪತ್ರ ಬಿಡುಗಡೆ, ವಿನಿಮಯ ಅಥವಾ ಕೋರ್ಟ್ ಆರ್ಡರ್, ಪವರ್ ಮಾರ್ಟ್ಗೇಜ್, ಸೆಟಲ್ಮೆಂಟ್ ಡೀಡ್, ಈ ಎಲ್ಲಾ ರೀತಿಯ ದಾಖಲೆಗಳ ಪತ್ರಗಳನ್ನು ನೀವು ನಿಮ್ಮ ಲ್ಯಾಪ್ಟಾಪ್ ನಲ್ಲಿಯೇ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂದು ನಾನು ತಿಳಿಸಿಕೊಡುತ್ತೇನೆ ಬನ್ನಿ. ಹಾಗೆ ಈ ಎಲ್ಲದರ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡುತ್ತೇನೆ, ಹೋಗಿ ನೀವು ವೀಕ್ಷಣೆಯನ್ನು ಮಾಡಬಹುದು. ಹಾಗಿದ್ರೆ ಈ ವಿಡಿಯೋನು ಸಂಪೂರ್ಣವಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಈಗ ನಿಮ್ಮ ಕ್ರೋಮ್ ಪೇಜ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಕಾವೇರಿ 2.0 ಎಂದು ಸರ್ಚ್ ಮಾಡಿ. ನಿಮಗೆ ಮೊದಲನೇ ಒಂದು ವೆಬ್ಸೈಟ್ ಕಾಣಸಿಗುತ್ತದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಈ ರೀತಿಯ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ. ಇದರಲ್ಲಿ ನೀವು ಇಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ಇದೆ. ನಿಮಗೆ ಕನ್ನಡ ಅಂತ ಬೇಕಾದರೆ ಕನ್ನಡದಲ್ಲಿ ನೀವು ವೆಬ್ಸೈಟ್ ಅನ್ನು ವೀಕ್ಷಣೆ ಮಾಡುವುದಾದರೆ ನೀವು ಕನ್ನಡ ಅಂತ ಹಾಕೊಳ್ಳಿ, ಅಥವಾ ನೀವು ಇಂಗ್ಲಿಷ್ ನಲ್ಲಿ ವೀಕ್ಷಣೆ ಮಾಡುವುದಾದರೆ ಇಂಗ್ಲಿಷ್ ಅಂತ ಹಾಕೊಳ್ಳಿ. ಇಲ್ಲಿ ನೋಡಿ, ರಿಜಿಸ್ಟರ್ ಮತ್ತೆ ಲಾಗಿನ್ ಅಂತ ಇದೆ. ನಾನು ರಿಜಿಸ್ಟರ್ ಯಾವ ರೀತಿ ಮಾಡಬೇಕು ಎಂದು ಒಂದು ವಿಡಿಯೋ ಮಾಡಿ ಆಲ್ರೆಡಿ ಯೂಟ್ಯೂಬ್ ನಲ್ಲಿ ಹಾಕಿದ್ದೀನಿ. ನಾನು ಅದರ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡುತ್ತೇನೆ, ನೀವು ವೀಕ್ಷಣೆಯನ್ನು ಮಾಡಬಹುದು. ನಾನು ಒಂದು ಸಣ್ಣದಾಗಿ ಹೇಳುತ್ತೇನೆ. ರಿಜಿಸ್ಟರ್ ಅಥವಾ ನೋಂದಣಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೊದಲನೇ ಹೆಸರು, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಜೆಂಡರ್ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ನಮೂದಿಸಿ. ಇಲ್ಲಿ ನಂತರ OTP ಅಂತ ಸೆಂಡ್ ಮಾಡಿ. OTP ಬರುತ್ತೆ, OTP ಎಂಟರ್ ಮಾಡಿ. ನಿಮ್ಮ ಇಮೇಲ್ ಐಡಿ ಯನ್ನು ನಮೂದಿಸಿ. ಸೆಂಡ್ OTP ಅಂತ ಇರುತ್ತೆ, OTP ಸೆಂಡ್ ಮಾಡಿ ಮತ್ತೆ OTP ಎಂಟರ್ ಮಾಡಿ. ಇಲ್ಲಿ ಸೆಕ್ಯೂರಿಟಿ ಟೈಪ್ ಕ್ವಶನ್ ಇರುತ್ತೆ, ನಿಮಗೆ ಸೆಲೆಕ್ಟ್ ಮಾಡಿಕೊಂಡು ನೀವು ಏನು ಆನ್ಸರ್ ಬೇಕೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾಟ್ ಏನಿದೆ, ಈ ಕ್ಯಾಪ್ಚಾಟ್ ಅಂತ ನೀವು ಎಂಟರ್ ಮಾಡಿ ರಿಜಿಸ್ಟರ್ ಅಂತ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ. KYC ಕೇಳುತ್ತೆ, ಆಧಾರ್ ನಂಬರ್ KYC ಆದ್ಮೇಲೆ OTP ಎಂಟರ್ ಮಾಡಿ ನಿಮ್ಗೆ ಲಾಗಿನ್ ಆಗುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಇವಾಗ ನಾನು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತೀನಿ. ಲಾಗಿನ್ಗೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಬಂದ್ಬಿಟ್ಟು ನೀವು ಯಾವ ಇಮೇಲ್ ಐಡಿಯನ್ನು ಕೊಟ್ಟಿರ್ತೀರಾ ಅದೇ ನಿಮ್ಮ ಯೂಸರ್ ಐಡಿ ಆಗುತ್ತೆ. ನಿಮ್ಮ ಪಾಸ್ವರ್ಡ್ ಬಂದು ನಿಮ್ಮ ಮೊಬೈಲ್ ನಂಬರ್ ಅಥವಾ ನಿಮ್ಮ ಇಮೇಲ್ ಐಡಿಗೆ ಸೆಂಡ್ ಆಗಿರುತ್ತೆ. ಇವರೇ ಗೌರ್ಮೆಂಟ್ ಇಂದಾನೆ ಒಂದು ಅಪ್ಲಿಕೇಶನ್ ಇಂದ ಕಳಿಸ್ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಮ ಇಮೇಲ್ ಐಡಿ ಎಂಟರ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಇಮೇಲ್ ಐಡಿ ಅಥವಾ ನಿಮ್ಮ ಪಾಸ್ವರ್ಡ್, ನಂತರ ಇಲ್ಲಿ ಏನ್ ಕಾಣಿಸ್ತಾ ಇದೆ ಕ್ಯಾಪ್ಚಾಟ್, ಅದನ್ನ ಎಂಟರ್ ಮಾಡ್ಕೊಂಡು ಇನ್ನು ಲಾಗಿನ್ ಅಂತ ಇದೆ, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು OTP ಬರುತ್ತೆ, ನಿಮ್ಮ ಇಮೇಲ್ ಐಡಿಗೂ ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ಗೂ ಬರುತ್ತೆ. ನೀವು ಅದನ್ನು ನೋಡಿ ನಮೂದಿಸಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇದರಲ್ಲಿ EC ಯಾವ ರೀತಿ ತೆಗೆದುಕೊಳ್ಳಬೇಕು ಎಂದು ಒಂದು ವಿಡಿಯೋ ಮಾಡಿದ್ದೇನೆ. ಅದರ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಬಹುದು. ಇನ್ನು ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ MR ಮತ್ತೆ RR ಅಥವಾ RTC ಈ ಎಲ್ಲ ಹಳೆಯ ದಾಖಲೆಗಳು, ಸುಮಾರು 70-85 ವರ್ಷದ ಹಳೆ ದಾಖಲೆಗಳನ್ನ ಯಾವ ತರ ಕಾಪಿ ತಗೋಬೇಕು ಅಂತಾನು ವಿಡಿಯೋ ಮಾಡಿದ್ದೀನಿ. ಅದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಅದ್ರ ಜೊತೆಗೆ ಇವತ್ತು ನಾನು ಸರ್ಟಿಫೈಡ್ ಕಾಪಿ CC ಏನಿದೆ ಇದನ್ನ ಯಾವ ರೀತಿ ತಗೋಬೇಕು ಕಾಪಿಯನ್ನು ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಗೋಬಹುದು, ಮನೆಯಲ್ಲೇ ತಗೋಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ಡಾಕ್ಯುಮೆಂಟ್ಸ್ ಬೇಕು, ಇದು ಏನಿದೆ ಇದನ್ನ ಓದ್ಕೊಳ್ಳಿ, ಪ್ರತಿಯೊಂದು ಅಂಶನೂ ಓದ್ಕೊಳ್ಳಿ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಆಫ್ಟರ್ ಬೇಕಾ ಬಿಫೋರ್ ಬೇಕಾ ಅಂತ ಕೇಳುತ್ತೆ. ನಾನ್ ಬಂದು 2004 ಆಫ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ, ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ಬಂದು ನಿಮ್ಗೆ ನೋಡಿ, ಮ್ಯಾಕ್ಸಿಮಮ್ 10 ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಸರ್ಚ್ಡ್ ಇನ್ ಎ ಡೇ ಅಂತ ಇದೆ. ಒಂದು ದಿನಕ್ಕೆ 10 ಡಾಕ್ಯುಮೆಂಟ್ಸ್ ನ ಸರ್ಚ್ ಮಾಡಬಹುದು. ಇಲ್ಲಿ ನಿಮ್ಗೆ ಎಂಟರ್ ಫೈನಲ್ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ. ನೀವು ಈ ರಿಜಿಸ್ಟರ್ ನಂಬರ್ನ ಯಾವ ತರ ತಗೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಆದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲಿ ತಗೋಬೇಕು ಈ ರಿಜಿಸ್ಟರ್ ನಂಬರ್? ನಿಮ್ಮ ಹತ್ರ ಪತ್ರ ಇದೆ, ನಿಮ್ ರಿಜಿಸ್ಟರ್ ಪತ್ರ ಸೈಡ್ ಅಲ್ಲಿ ಬರ್ದಿರ್ತಾರೆ. ಅಕಸ್ಮಾತ್ ನಿಮ್ಮ ಹತ್ರ ಯಾವ್ದು ಪತ್ರ ಇಲ್ಲ ಅಂತ ಸಂದರ್ಭದಲ್ಲಿ ಎಲ್ಲಿ ತಗೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೀವು ಕ್ರೋಮ್ ಪೇಜ್ ಬಂದು ಲ್ಯಾಂಡ್ ರೆಕಾರ್ಡ್ಸ್ karnataka.gov.in ಅಂತ ಸರ್ಚ್ ಮಾಡಿ. ನಿಮ್ಗೆ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, karnataka.gov.in ಅಂತ. ಸ್ಟೇಟ್ಮೆಂಟ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಸರ್ಕಾರ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವ್ಯೂ RTC ಅಂಡ್ MR ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಮಾತ್ರ ಇದು ಓಪನ್ ಆಗೋದು. ಡಬಲ್ ಕ್ಲಿಕ್ ಮಾಡಬೇಕು. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ.
ಇಲ್ಲಿ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಇದೆ ನೋಡಿ. ಇಲ್ಲಿ ನೀವು ಬಂದು MR ಅನ್ನೋ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ ಏನಿದೆ ನಿಮ್ ಡಿಸ್ಟಿಕ್ ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ತಾಲೂಕ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಹೋಬಳಿ ಏನಿದೆ ಹೋಬಳಿನ ಹಾಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ವಿಲೇಜ್ ನ ಹಾಕೊಳ್ಳಿ. ಇಲ್ಲಿ ನಿಮ್ಮ ಜಮೀನಿನ ಸರ್ವೆ ನಂಬರ್ ನ ಹಾಕೊಂಡು ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ನಿಮ್ ಜಮೀನಲ್ಲಿ ಏನ್ ಎಲ್ಲಾ ಡಾಕ್ಯುಮೆಂಟ್ಸ್ ಟ್ರಾನ್ಸಾಕ್ಷನ್ ಆಗಿರುತ್ತೆ 2004 2001 ಆ ನಂತರದ ದಾಖಲೆಗಳು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನಾನಿವತ್ತು ಈ ಕ್ರಯ ಮಾರಾಟ ಆಗಿರುತ್ತಲ್ವಾ ಹಕ್ಕು ಬಿಡುಗಡೆ ಈ ದಾಖಲೆಗಳನ್ನ ಇವತ್ತು ನೋಡೋಣ. ಇಲ್ಲಿ ನೋಡಿ ನಿಮಗೆ ಕಾಣಿಸಬಹುದು 2021-22 ಕ್ರಿಯಾ ಅಂತ ಇದೆ ನೋಡಿ. ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಪ್ರೀವ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ತರ ಒಂದು ನಮೂನೆ ಓಪನ್ ಆಗುತ್ತೆ. ಫಾರ್ಮ್ ನಮೂನೆ 12 ಪಿಟಿಷನ್ ರಿಜಿಸ್ಟರ್ ಪತ್ತಿ ನಿಯಮ 46. ಇಲ್ಲಿ ನೋಡಿ ನಿಮ್ ಡೀಟೇಲ್ಸ್ ಎಲ್ಲ ಇರುತ್ತೆ. ನಿಮ್ MR ನಂಬರ್ ಕೂಡ ಇರುತ್ತೆ. ನಿಮ್ ವಹಿವಾಟು ಸಂಖ್ಯೆ ಇರುತ್ತೆ. ನಮ್ಗೆ ಇದ್ರಲ್ಲಿ ಬೇಕಾಗಿರೋದು ಇಲ್ಲಿದೆ ನೋಡಿ ಸಂಖ್ಯೆ. ಈ ನಂಬರ್ ನ ಬರೆದಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಬರುವಂತ ಸಂಖ್ಯೆ ಏನಿರುತ್ತೆ ಇಲ್ಲಿ ಬರೋದು ಇಯರ್. ಇದು ಬಂದು ನಿಮ್ ರಿಜಿಸ್ಟರ್ ನಂಬರ್, ನಿಮ್ ಬುಕ್ ನಂಬರ್, ಐ ನಂಬರ್ ಏನಿರುತ್ತೆ ಅದು ನಿಮ್ಮ ಬುಕ್ ನಂಬರ್. ಇದು ಒಂದು ಏನಿರುತ್ತೆ ಇದು ನಿಮ್ ವ್ಯಾಲ್ಯೂಮ್ ನಂಬರ್. ಇದು ಬಂದು ನಿಮ್ಮ ತಾಲೂಕು ಸಬ್ ರಿಜಿಸ್ಟರ್ ಆಫೀಸ್ ಏನಿದೆ ಅದರ ನಂಬರ್. ಈ ನಂಬರ್ ನೀವು ನೋಟ್ ಮಾಡ್ಕೊಳ್ಳಿ. ಈ ನಂಬರ್ ಇಂದಾನೆ ನಾವು ಅಲ್ಲಿ ದಾಖಲೆನ ಹುಡುಕ್ಬೋದು. ಈ ನಂಬರ್ ಯಾವ ತರ ತಗೊಳ್ಳೋದಂತ ನಿಮ್ಗೆ ಗೊತ್ತಾಯ್ತಲ್ಲ. ಬನ್ನಿ ಇವಾಗ ಅಲ್ಲಿ ದಾಖಲೆನ ತಗೊಳ್ಳೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಇಲ್ಲಿ ಬಂದು ನೀವು ನಂಬರ್ ಹಾಕ್ಬೇಕಾಗುತ್ತೆ. ನಿಮ್ಗೆ ಯಾವ್ದು ಬರುತ್ತೆ ಅದನ್ನ ಅದೇ ಶೋ ಆಗುತ್ತೆ. ಅದು ನೋಡ್ಕೊಂಡು ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗಿರುತ್ತೆ. ಇಲ್ಲಿ 0 ಅಂತ ಬಂದು ವ್ಯಾಲ್ಯೂಮ್ ನಂಬರ್ ಅಂದ್ರೆ ಬುಕ್ ವ್ಯಾಲ್ಯೂಮ್ ನಂಬರ್. ಅದನ್ನ ನೆಕ್ಸ್ಟ್ ಇಲ್ಲಿ ಈ ಸ್ಟ್ಯಾಂಡರ್ಡ್ ಸರ್ಚ್ ಅಲ್ಲಿ ಹೇಳ್ತೀನಿ ಇಲ್ಲಿ ಎಂಟರ್ ಮಾಡ್ಬೇಕಂತ. ಅದೇನಿರುತ್ತೆ ಅದನ್ನ ನೋಡ್ಕೊಂಡು ನೀವು ಎಂಟರ್ ಮಾಡ್ಬೇಕಾಗಿರುತ್ತೆ. ಅದಾದ್ಮೇಲೆ ಇದು ಬಂದು ನಿಮ್ಮ ನಂಬರ್ ಏನ್ ನಂಬರ್ ಇದೆ ಈ ನಂಬರ್ ಇದು ಬಂದು ಯಾವ ಇಯರ್ ಅಲ್ಲಿ ನಿಮ್ಗೆ ರಿಜಿಸ್ಟರ್ ಆಗಿದೆ ಅಂದ್ರೆ ನಿಮ್ಮ ಹೆಸರಿಗೆ ವರ್ಗಾವಣೆ ಆಗಿದೆ ಎಂದು ಇಲ್ಲಿ ಸ್ಟ್ಯಾಂಡರ್ಡ್ ಸರ್ಚ್ ಅಂತ ಇದೆಯಲ್ಲ ಇದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಾಕ್ಯುಮೆಂಟ್ ಟೈಪ್ ಏನಿದೆ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟಿಕ್. ಇಲ್ಲಿ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಬುಕ್ ವ್ಯಾಲ್ಯೂ ನಂಬರ್ ಅಲ್ಲಿ ಹೇಳಿದ್ನಲ್ಲ ನಾನು ಆ ಬುಕ್ ವ್ಯಾಲ್ಯೂ ನಂಬರ್ ಹಾಕೊಳ್ಳಿ. ಆಲ್ಮೋಸ್ಟ್ ರಿಜಿಸ್ಟ್ರೇಷನ್ ಬಂದು ಇಲ್ಲಿ ಬುಕ್ 1 ಅಂತಾನೆ ಇರುತ್ತೆ ಸೇಲ್ಗೆ. ಇಲ್ಲಿ ನಾನು ಹೇಳಿದ್ನಲ್ಲ ನಂಬರ್ ಆ ನಂಬರ್ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಅದೇ ನಂಬರ್ ಅಲ್ಲ ನಿಮ್ಗೆ ಸಪರೇಟ್ ಬರುತ್ತೆ ಡಾಕ್ಯುಮೆಂಟ್ ನಂಬರ್. ಅದನ್ನ ನೀವು ನೋಡಿ ಚೆಕ್ ಮಾಡಿ ಎಂಟರ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ನಿಮ್ಮ ಇಯರ್ ಯಾವ ಇಯರ್ ಅಲ್ಲಿ ಅದು ಆಗಿದ್ದು ಅಂದ್ಬಿಟ್ಟು ನೀವು ಆ ಇಯರ್ ನ ಎಂಟ್ರಿ ಹಾಕೊಂಡು ಇಲ್ಲಿ ಸರ್ಚ್ ಫೈನಾನ್ಷಿಯಲ್ ಇಯರ್ ಸರ್ಚ್ ಅಂತ ಕೊಟ್ರೆ ಸರ್ಚ್ ಅಂತ ತಗೊಳುತ್ತೆ. ಈ ತರ ನಿಮ್ದು ರಿಜಿಸ್ಟರ್ ಕಾಪಿ ಓಪನ್ ಆಗುತ್ತೆ. ಈ ತರ ಒಂದು ನಿಮ್ದು ರಿಜಿಸ್ಟರ್ ಕಾಪಿ ಏನಿರುತ್ತೆ ಅದನ್ನ ಓಪನ್ ಆಗುತ್ತೆ. ನೀವು ಇದನ್ನ ಇಲ್ಲಿ ನೋಡ್ಕೊಂಡು ನಿಮ್ದೇನಂತ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿ ಈ ಎರಡು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಪ್ರೊಸೀಡ್ ಅಂತ ಬರುತ್ತೆ. ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಪಿ ಡೌನ್ಲೋಡ್ ಆಗಕ್ಕೆ ಇಲ್ಲಿ ಬರುತ್ತೆ ನೋಡಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಗೆ ಒಂದು ಕಾಪಿ ಡೌನ್ಲೋಡ್ ಆಗ್ಬೇಕಂದ್ರೆ ಚಾರ್ಜಸ್ ಇದೆ. ಅಪ್ಲಿಕೇಶನ್ ಫೀಸ್ 10 rupees, ಸರ್ಚ್ ಫೀಸ್ 30, ಕಾಪಿಂಗ್ ಫೀಸ್ 170, ಸ್ಟಾಂಪ್ ಡ್ಯೂಟಿ 50, ಟೋಟಲ್ 260 rupees ಆಗುತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಎಲ್ಲ ಫುಲ್ ಓದ್ಕೊಳ್ಳಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಪಾವತಿ ವಿಧಾನ ಇದೆಯಲ್ಲ ಇದನ್ನ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನೀವು SBI ಇ-ಪೇ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಆಸ್ ಇಟ್ ಈಸ್ ಕ್ಯಾಪ್ಚಾಟ್ ಅದನ್ನ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಇಲ್ಲಿ ಎರಡು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ನೋಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದಾದ್ಮೇಲೆ UPI ಅಂತ ಇದೆಯಲ್ಲ ಇದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ QR ಕೋಡ್ ಅಂತ ಇದೆಯಲ್ಲ ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಪೇ ನೌ ಅಂತ ಇದೆಯಲ್ಲ ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೊಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ಈ ಸ್ಕ್ಯಾನರ್ ಓಪನ್ ಆದ್ಮೇಲೆ ನೀವು ಇಲ್ಲಿ ಪೇಮೆಂಟ್ ನ ಮಾಡಿದ್ಮೇಲೆ ಒಂದು KYC ಕೇಳುತ್ತೆ. ಪೇಮೆಂಟ್ ನ ಮಾಡಿ 5 ನಿಮಿಷ ಹಂಗೆ ಇರುತ್ತೆ. ಬ್ಯಾಕ್ ಹೋಗಿ ರಿಫ್ರೆಶ್ ಮಾಡಿ ಪೇಮೆಂಟ್ ಮಾಡಿದೀವಿ ಅಂತ. ಅದೇ ಬರೋ ಗಂಟ ನೀವು ವೇಟ್ ಮಾಡ್ಬೇಕಾಗುತ್ತೆ. ನೀವು ಪೇಮೆಂಟ್ ಮಾಡಿದ್ಮೇಲೆ ಈ ತರ ಒಂದು ಸ್ಲಿಪ್ ಓಪನ್ ಆಗುತ್ತೆ. ಇದನ್ನ ನೀವು ಪ್ರಿಂಟ್ ಕೊಟ್ಕೊಳ್ಳಿ. ನೋಡಿ ಇಲ್ಲಿ ಪ್ರಿಂಟ್ ಕೊಟ್ರೆ ಇಲ್ಲಿ ಪ್ರಿಂಟ್ ಅಂತ ಇಲ್ಲಿದೆಯಲ್ಲ ಇಲ್ಲಿ ಪ್ರಿಂಟ್ ಅಂತ ಕೊಟ್ಬಿಟ್ಟು ಸೇವ್ ಮಾಡ್ಕೊಂಡ್ರೆ ನೀವು PDF ಫೈಲಲ್ಲಿ ಇಲ್ಲಿ PDF ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಇವಾಗ ಸೇವ್ ಆಗುತ್ತೆ. ನೋಡಿ ತಿರ್ಗಾ ಬ್ಯಾಕ್ ಅಂತ ಒತ್ತಿ ಬ್ಯಾಕ್ ಹೋಗಿ ನಿಮ್ಗೆ ಈ ತರ ಒಂದು ಫೈಲ್ ಓಪನ್ ಆಗುತ್ತೆ. ಈ ತರ ಇಲ್ಲಿ ಫೈಲ್ ಓಪನ್ ಆದ್ಮೇಲೆ ಇಲ್ಲಿ CC ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಈ ಸೈನ್ ಇದೆಯಲ್ಲ ಈ ಸೈನ್ ಮಾಡ್ಬೇಕಾಗುತ್ತೆ. ಈ ಸೈನ್ಗೆ ಬಂದ್ರೆ ನೋಡಿ ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಟು ಈ ಸೈನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ OTP ಬರುತ್ತೆ. ನೀವು ಆ OTP ನ ಎಂಟರ್ ಮಾಡ್ಬೇಕಾಗುತ್ತೆ. OTP ನ ಎಂಟರ್ ಮಾಡಿ ಇಲ್ಲಿ ಆ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಬಂದು ನೀವು ಸಬ್ಮಿಟ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿ ನೋಡಿ ಈ ತರ ಸಮ್ಮರಿ ಓಪನ್ ಆಗುತ್ತೆ. ಪೇಮೆಂಟ್ ಆಗಿರೋದು ಇದೊಂದು ಫೈಲ್ ಓಪನ್ ಆಗುತ್ತೆ. PDF ಫಾರ್ಮೆಟ್ ನೀವು ಸೈನ್ ಮಾಡ್ಕೊಟ್ಟಿರೋದು ಫಾರ್ಮ್ 22 ಓಪನ್ ಆಗುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. PDF ಫೈಲ್ ಸೇವ್ ಆಗುತ್ತೆ. ನಂತರ ನೀವು ಬಂದು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ನಂತರ ನೀವು ಬಂದು ಈ ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಆಯ್ತು. ಕ್ಲೋಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ಬರುತ್ತೆ ಫೈಲು. ನೋಡಿ ಇದರ ಫಾರ್ಮ್ 22 ಅಂತ ಇರುತ್ತೆ. ಇದಾದಿ
3 ದಿವಸ ಆದ್ಮೇಲೆ ನಿಮ್ಗೆ ನಿಮ್ ಫೈಲ್ 3 ರಿಂದ 4 ದಿವಸ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಗೆ ಡೌನ್ಲೋಡ್ ಆಗಕ್ಕೆ ಈ ಸೈನ್ ಮಾಡಿರೋ ಒಂದು ಪೇಪರ್ ಸಿಗುತ್ತೆ, ಸಿಸಿ ಕಾಪಿ ಸಿಗುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್, ನೀವು ಅಪ್ಲೈ ಮಾಡಿ 2 ರಿಂದ 3 ದಿವಸ ಆದ್ಮೇಲೆ ನಿಮ್ಗೆ ಸಿಸಿಲಿ ಇಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮ ಪೇಜ್ ಇಲ್ಲಿ ಸಿಸಿ ಅಂತ ಬರುತ್ತೆ. ಕೆಳಗಡೆ ಇರುತ್ತೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಇಸಿ ಸಿಸಿ ಅಂತ. ಇಲ್ಲಿ ನೀವು ಸಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಅಪ್ಲೈ ಮಾಡಿರಲ್ವಾ ಈ ಡಾಟಾ ಇರುತ್ತೆ. ಇಲ್ಲಿ ನೋಡಿ ಡೌನ್ಲೋಡ್ ಸೈನ್ಡ್ ಸಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಆಗುತ್ತೆ. ಅಷ್ಟೇ, ನಿಮ್ಮ ಸಿಸಿ ಬಂದ್ಬಿಟ್ಟು ಏನು ನೀವು ಅಪ್ಲೈ ಮಾಡಿ ಅಂತಲ್ಲ ಆ ಸಿಸಿ ನಿಮ್ಗೆ ನೋಡಿ ಓಪನ್ ಆಯ್ತು. ಆ ಸಿಸಿ ನಿಮ್ಗೆ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.